ಬಿಗ್ ಬಾಸ್ ಮನೆಯಲ್ಲಿ ಆಟ ಕಾದಾಟ. ದೊಡ್ಡ ಮನೆಯಿಂದ ಯಾರು ಔಟ್ ಯಾರು ಇನ್, ರಜತ್ ಶಪಥ, ಚೈತ್ರ ಕಣ್ಣೀರು. ಮುಂದಿನ ಕಥೆಯೇನು? ಬಿಗ್ ಬಾಸ್ ಮನೆಯಲ್ಲಿ ಶುರುವಾಯಿತು ಢವಢವ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವವರು ಯಾರು? ಅಷ್ಟಕ್ಕೂ ರಜತ್ ಶಪಥಕ್ಕೆ ಕಾರಣವೇನು? ಬಾಸ್ ಚೈತ್ರ ಕಣ್ಣೀರು ಹಾಕಿದ್ದೇಕೆ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಈ ಬಾರಿಯ ಬಿಗ್ ಬಾಸ್ ಶೋ ತನ್ನ 9ನೇ ವಾರವನ್ನ ಪೂರೈಸಿದೆ. ಆದ್ರೂ ದೊಡ್ಡ ಮನೆಯಲ್ಲಿ ಆಟ ಕಿತ್ತಾಟ ಕಮ್ಮಿ ಏನಾಗಿಲ್ಲ. ರಜತ್ ಕಿಶನ್ ಆರ್ಭಟ ಮುಂದುವರೆದಿದೆ. ಶೋಭಾ ಶೆಟ್ಟಿ ಹಾಗೂ ಚೈತ್ರ ಕುಂದಾಪುರ ನಡುವೆ ಬಾಂಧವ್ಯ ಬೆಳೆದಂತೆ ಕಾಣ್ತಿದೆ. ಈ ಮಧ್ಯೆ ಮನೆಯಲ್ಲಿ ಸ್ಪರ್ಧಿಗಳ ಗತ್ತು ಗಮ್ಮತ್ತು ಜೋರಾಗಿಯೇ ಇದೆ. ಆದ್ರೆ ಈ ವಾರ ಮನೆಯಲ್ಲಿ ಯಾರು ಉಳಿದುಕೊಳ್ತಾರೆ ಅನ್ನೋದು ಮಾತ್ರ ಸಿಕ್ಕಾಪಟ್ಟೆ ಕುತೂಹಲ ಸೃಷ್ಟಿಸಿದೆ. ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಿರುವ ರಜತ್ ಕಿಶನ್ ಅಬ್ಬರ ಮುಂದುವರೆದಿದೆ. ಮನೆ ಮಂದಿಯನ್ನ ರಜತ್ ಕಿಶನ್ ಮತ್ತೆ ಎದುರಾಕಿಕೊಂಡಿದ್ದಾರೆ. ಬೆಳ್ಳಂಬೆಳಗ್ಗೆನೆ ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ಚೈತ್ರಾ ಬಾಸ್ ಮನೆಯಿಂದ ಹೊರ ಹೋಗುವ ಬಗ್ಗೆ ಮಾತಾಡಿದ್ದಾರೆ. ಇತ್ತ ರಜತ್ ಇವರನ್ನ ಮನೆಯಿಂದ ಕಳಿಸಿಯೇ ಆಚೆ ಹೋಗೋದು ಎಂದು ಬಿಗ್ ಬಾಸ್ ಮಂದಿ ವಿರುದ್ಧ ಗುಡುಗಿದ್ದಾರೆ. ಸದ್ಯ ಈ ವಾರ 7 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಶೋಭಾ ಶೆಟ್ಟಿ, ಭವ್ಯ ಗೌಡ, ಶಿಶಿರ್, ಐಶ್ವರ್ಯ ಸಿಂಧೋಗಿ, ಚೈತ್ರ ಕುಂದಾಪುರ, ತ್ರಿವಿಕ್ರಮ್ ಹಾಗೂ ಗೋಲ್ಡ್ ಸುರೇಶ್ ನಾಮಿನೇಟ್ ಆಗಿದ್ದಾರೆ. ಇವರಲ್ಲಿ ಮನೆಯಿಂದ ಹೊರ ಹೋಗುವವರು ಯಾರು ಅನ್ನೋದು ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ನಾಮಿನೇಟ್ ಆಗಿರುವ 7 ಮಂದಿಯಲ್ಲಿ ಸದ್ಯ ಶೋಭಾ ಶೆಟ್ಟಿ ಎಂಟ್ರಿ ಕೊಟ್ಟ ವಾರದಲ್ಲೇ ತಾನು ಪ್ರಬಲ ಸ್ಪರ್ಧಿ ಅನ್ನೋದನ್ನ ತೋರಿಸಿದ್ದಾರೆ. ಹಾಗೆ ಭವ್ಯ ಗೌಡ ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಇನ್ನು ಶಿಶಿರ್, ಚೈತ್ರ ಕುಂದಾಪುರ, ತ್ರಿವಿಕ್ರಮ್ ಕೂಡ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆದ್ರೆ ಐಶ್ವರ್ಯ ಸಿಂಧೋಗಿ ಹಾಗೂ ಗೋಲ್ಡ್ ಸುರೇಶ್ ಮೇಲೆ ಸ್ವಲ್ಪ ಅನುಮಾನವಿತ್ತು. ಇವರಿಬ್ಬರಲ್ಲಿ ಒಬ್ಬರು ಎಲಿಮಿನೇಟ್ ಆಗೋ ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ ಏನಾಗುತ್ತೆ ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.